ಸರ್ ಅದನ್ನು ಕೇಳಬೇಡಿ, ಕಣ್ಣೀರ ಕತೆ. ಬಿಸ್ನೆಸ್ನ ಕಂಪ್ಲೀಟ್ಲಿ ಸರ್ವನಾಶ ಮಾಡಿಬಿಟ್ಟಿದ್ದಾರೆ. ಹಿಂದೆ ಮಾಡಿರೋರು ಯಾರಿದ್ದಾರೆ ಗೊತ್ತಿಲ್ಲ ಸರ್. OTT ಅವ್ರು ಬಂದರು, ತುಂಬ ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಟ್ಟು ನಾವು ಅವ್ರನ್ನ ಮನೆ ಕಳಿಸಿದ್ದೀವಿ. ಚಾನಲ್ ಅವರು ಸರ್, ದೊಡ್ಡ ದೊಡ್ಡ ಚಾನಲ್ ಅವರು ತೊಗೊಳಕ್ಕೆ ಮುಂಬೈಯಿಂದ ಬಂದರು, ಆದರೆ ಅವ್ರನ್ನ ಕೊಡಿಸಿದ್ದು ಇಲ್ಲಿ ನಮ್ಮ ಅದ್ಭುತವಾಗಿರೋ ಕನ್ನಡ ಟೀಮ್ಗಳು ಕೊಡಿಸಿದ್ರು. ಒಳ್ಳೊಳ್ಳೆ ಸಿನಿಮಾಗಳು ಕೊಡಿಸಿದ್ದಾರೆ. ಅವರಿಗೆ GRP ಆ್ಯಂಡ್ TRP ರೆವಿನ್ಯೂ ಬರೆದಿರೋದ್ರಿಂದ ಅವರು ಕನ್ನಡ ಸಿನಿಮಾ ಅಂದರೆ ಬೇಡಪ್ಪ ಇರಪ್ಪ, ಥಿಯೇಟ್ರಲ್ಲಿ ಗೆದ್ಕೊಂಬಾರಪ್ಪ ಅಂತ ಹೇಳ್ತಾರೆ. ಥಿಯೇಟ್ರಲ್ಲಿ ಗೆದ್ಕೊಂಬರೋದಕ್ಕೆ ಈ ಸಮಸ್ಯೆ. ಥಿಯೇಟ್ರಲ್ಲಿ ಹಾಕಿ ಇನ್ನೇನು ಉಸಿರಾಡೋನ ಅಷ್ಟೊತ್ತಿಗೆ ಅಲ್ಲಿ ಟೆಲಿಗ್ರಾಮಲ್ಲಿ ಇನ್ನೊಬ್ಬ ಬರ್ದಿರ್ತಾನೆ, ನಾನು ಥಿಯೇಟ್ರಿಗೆ ಇನ್ನೂ ಟಿಕೆಟ್ ಎಷ್ಟು ಬಂತು ನೋಡೋ ಅಷ್ಟೊತ್ತಿಗೆ ಮೊಬೈಲಲ್ಲಿ ಬಂದಿರುತ್ತೆ. ಹಿಂಗೆ ಬರಬೇಕು, ಹಿಂಗಿದೆ ವ್ಯವಸ್ಥೆ. ಇದ್ರ ಮಧ್ಯೆ ಗೆದ್ಕೊಂಬನ್ನಿ ಅಂತಾರೆ. ಗೆಲ್ಲೋದಕ್ಕೆ ಬಿಟ್ಟರೆ ತಾನೆ, ಓಡೋಕ್ಕೆ ಬಿಡ್ತಾ ಇಲ್ಲ. ಅವ್ನು ಕಾಲಿಗೆ ತಕ್ಷಣ ಅಲ್ಲೇ ಎಳೆದು ಬಿಡ್ತಾರೆ. ನೀವು ಹೇಳ್ತಾ ಇದ್ರೆ 150 ಜನ ಬರ್ತಾರೆ, ಭಯ ಆಗ್ತಿದೆ ಹೊಸದನ್ನ ಕಟ್ಸೋಕ್ಕೆ. ಜಾಸ್ತಿ ಸಿನಿಮಾ ಮಾಡೋದು ವರ್ಷಕ್ಕೊಂದು ಸಿನಿಮಾ ಬರುತ್ತೆ ಚಿತ್ರರಂಗದ ಕತೆ ಸರ್. ಅವ್ರಿಗೆ ಮಾಡಲಿ, ಯಾರ್ಯಾರು ಅವ್ರಿಗೆ ಮಾಡ್ತಿದ್ದಾರೆ ವೆರಿ ಗುಡ್, ಐ ಆಮ್ ಹ್ಯಾಪಿ. ಅದರಲ್ಲಿ ನಾನು ಹೇಳೋಷ್ಟು ದೊಡ್ಡವನಲ್ಲ. ಬಟ್ ಥಿಯೇಟ್ರಸು ಡೆಫಿನೆಟಾಗಿ ಈ ವರ್ಷ ಒಂದು 100 ಹೋಗುತ್ತೆ, ನೆಕ್ಸ್ಟ್ ವರ್ಷ 100 ಹೋಗುತ್ತೆ. ಆಮೇಲೆ 4-5 ಬರೀ ಮಾಲ್ಗಳು ಉಳ್ಕೊಳುತ್ತೆ. ಸ್ಟಾರ್ಗಳು ಸಿನಿಮಾ ನೋಡಿ ಸರ್. ಕೊನೆಯದಾಗಿ ನಿಮ್ಮ ಪ್ರಕಾರ ಪರಿಹಾರ ಚೇಂಬರಲ್ಲಿ ಏನು ಡಿಸ್ಕಷನ್ ಮಾಡೋದು? ಇನ್ನು ದೇವರಣೆಗೂ ಕನ್ನಡ ಸಿನಿಮಾ ಮಾಡಲ್ಲ ಸರ್. ನೋಡಿ.